ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಏನು ಮಾಡ್ತಿದ್ದೀರಾ? ಟಿಫನ್ ಆಯಿತಾ? ಏನೇನು ಟಿಫನ್ ಮಾಡಿದ್ರಿ? ಇವತ್ತು ನಾನಂತೂ ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿದು ಮತ್ತು ಮಾಮೂಲಿ ತೋರಿಸಿದ್ದೆ ಫಸ್ಟೇ ಒಂದು ಸಲ. ಸಾಂಬಾರಿದು ಬೇರೆ ಥರ ಮಾಡ್ತಿದ್ದೀನಿ. ನಿಮಗೊಂದು ಸಲ ನೋಡಿದ್ರೆ ನಿಮ್ಗೆ ಯೂಸ್ ಆಗುತ್ತಲ್ಲ ಅಂತ ತೋರಿಸ್ತಿದ್ದೀನಿ ಈಗ. ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ ಒಂದು 6-7 ಟೊಮೆಟೊ ಹಾಕ್ಕೊಳ್ಳಿ. ಅಂದರೆ ಇದು ನಾಟಿದಲ್ಲ, ಮಾಮೂಲಿ ಫಾರಮ್ದು ಏನೋ ಅಂತಿರಲ್ಲ ಅದು. ಅದನ್ನು ಒಂದು 6-7 ತೊಗೊಂಡಿದ್ದೀನಲ್ವ, ಅದನ್ನು ಸಣ್ಣವಾಗಿ ಅಂದರೆ ಸ್ವಲ್ಪ ದಪ್ಪಗೆ ಕುಯ್ಕೊಳ್ಳಿ. ಮತ್ತು ಹಾಗೆ ಮೆಣಸಿನ್ಕಾಯಿ ನಿಮ್ಗೆ ಏನೇನು ಬೇಕು ಅದನ್ನು ಏನೇನು ಬೇಕು ಅಂತಂದರೆ ಮಾಮೂಲಿ ಸ್ಪೈಸಿಗೆ ಏನು ಬೇಕು ಅಂದರೆ ಮೆಣಸಿನ್ಕಾಯಿ ಬೇಕಾದರೆ ಮೆಣಸಿನ್ಕಾಯಿ, ಇಲ್ಲ ಖಾರದ ಪುಡಿ ಬೇಕಾದರೆ ಖಾರದ ಪುಡಿ. ನಾನು ಎರಡೂ ಹಾಕ್ಕೊತಿದ್ದೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಪೂರ್ತಿ ತೊಗೊಂಡಿದ್ದೀನಿ. ಇದರೊಳಗಡೆ ಮಾಮೂಲಿ ಖಾರದ ಪುಡಿ ಎಲ್ಲ ಹಾಕ್ಕೊಬೋದು. ನಿಮಗೆ ಅದೇ ನೀವು ಹೇಳಿಲ್ವ, ನಿಮ್ಗೆ ಇವಾಗೇ ಬೇಕು ಅಂದರೆ ಇವಾಗಾದರೂ ಹಾಕ್ಕೊಬೋದು. ಇಲ್ಲ ನನಗೆ ಬರೀ ಇಷ್ಟನ್ನು ಮಾತ್ರ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಆವಾಗ ಟೈಮಲ್ಲಿ ಹಾಕ್ಕೊತೀವಿ ಅಂದರೆ ಅದು ನಡೆಯುತ್ತೆ. ಬಟ್ ಆದರೆ ನಾನು ಇಲ್ಲೆಲ್ಲ ಒಂದೇ ಸಲ ಹಾಕ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಮೆಂತ್ಯ, ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಒಂಚೂರು ಅರಸಿನ ಪುಡಿ, ಇಷ್ಟೇ. ಇನ್ನೇನು ಹಾಕ್ಕೊಳಕ್ಕೆ ಹೋಗಬೇಡಿ. ತಿಳಿ ಸಾಂಬಾರು ಥರ ಚೆನ್ನಾಗಿರುತ್ತೆ. ಮತ್ತು ರೈಸ್ಗೂ ತಿನ್ಬೋದು, ಬಟ್ ಇಡ್ಲಿಗೆ ಮಾತ್ರ ಸಖತ್ತಾಗಿರುತ್ತೆ. ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಕೊಡ್ತಾರಲ್ಲ ಸಾಂಬಾರು, ಸೇಮ್ ಇದೇ ಥರ ಮಾಡ್ಕೊಬೋದು. ಬೇಳೆ ಏನು ಇಲ್ಲ ಅನ್ನೋ ಟೆನ್ಷನ್ ಇರೋಲ್ಲ. ಇದರಲ್ಲಿ ಆರಾಮಾಗಿ ಇಡ್ಲಿಗೆ ಸಾಂಬಾರು ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೊಂದು ಕಮೆಂಟ್ ಹಾಕಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಬಟ್ ಕಮೆಂಟ್ ಹಾಕ್ತಿಲ್ಲ. ಫುಲ್ ವೀಡಿಯೋ ನೋಡಿ ಪ್ಲೀಸ್, ಆಯಿತಾ? ನಮಗೂ ಒಂಚೂರು ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಅಲ್ವಾ ನೀವೂ, ಹಾಗಾಗಿ ಹೇಳಿದೆ ಅಷ್ಟೇ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಅದು ಮುಳುಗೋವರೆಗೂ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಮೇಲೆ ಉಪ್ಪು ಬಿಡುತ್ತೆ. ಹಾಗಾಗಿ ನಂದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಅದಿಲ್ಲಾಂದರೆ ಮೇಲೆ ಎಲ್ಲ ನೀರು ಬರುತ್ತಲ್ವ ಅಂತ. ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 3 ವಿಸಿಲ್, 2 ವಿಸಿಲ್ ಬೇಕಾದರೆ ಪಾತ್ರೆಯಲ್ಲಿ ಯೂಸ್ ಮಾಡ್ಬೋದು, ಬಟ್ ಬೇಗ ಆಗೋಲ್ಲ ಅಷ್ಟೇ. ಮತ್ತಿದು ಕುಕ್ಕರಲ್ಲಲ್ವ, ಅದು ಬೇಗ ಆಗುತ್ತೆ, ಬೆಳಗ್ಗೆ ಬೇಗ ರೆಡಿ ಆಗುತ್ತಲ್ಲ ಅಂತ ಇಲ್ಲೊಂದು 3 ವಿಸಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಪಪ್ಪಾಯ ಹಣ್ಣಿತ್ತಲ್ವ, ಅದನ್ನು ಕುಯ್ದಿಟ್ಟಿದ್ದೆ. ಇವತ್ತು ಸ್ನ್ಯಾಕ್ಸಿಗೆ ಬೇಕಲ್ವ, ಇದು ತಣ್ಣಗಾಗಿದೆ ಅಂತ ಓಪನ್ ಮಾಡಿ ನೀರು ಮಾತ್ರ ಬಗ್ಗಿಸ್ಕೊತಿದ್ದೀನಿ ಈ ಕಡೆ ಸೈಡ್ಗೆ. ಬರೀ ನೀರು ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ತಣ್ಣಗಾಗಕ್ಕೆ ಬಿಡಬೇಕು. ಇದು ಒಟ್ಟಿನಲ್ಲಿ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ನಾನು ಈ ಕಡೆ ಇಡ್ಲಿಗೆ ಅಂತ ಮಾಡ್ಕೊತಿದ್ದೆ. ಇಡ್ಲಿಗೆ ಇದು ಏನಿಲ್ಲ ಗೈಸ್, ಇದು ಮಾಮೂಲಿ ಇಷ್ಟು ಸಾಫ್ಟಾಗಿ ಬರಬೇಕು ಅಂದರೆ 4 ಲೋಟ ಅಕ್ಕಿ ತೊಗೊಳ್ಳಿ. ಮಾಮೂಲಿ ನೀವು ಯಾವುದಾದ್ರೂ ತೊಗೊಳ್ರಿ, ನಾನು ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿಗೆ 1 ಲೋಟ ಪೂರ್ತಿ ಉದ್ದಿನಬೇಳೆ ಹಾಕ್ರಿ, ಆವಾಗ ಸಖತ್ತಾಗಿ ಬರುತ್ತೆ. ಪೂರ್ತಿ ಉದ್ದಿನಬೇಳೆ ಹಾಕ್ರಿ, ಒಂದು ಸ್ವಲ್ಪ ರೈಸ್ ಹಾಕ್ಕೊಳ್ರಿ, ಒಂದು ಕಪ್ ಅಷ್ಟು ರೈಸ್ ಹಾಕ್ಕೊಳ್ರಿ. 1 ಸ್ಪೂನಷ್ಟು ಮೆಂತ್ಯ ಬರುತ್ತಲ್ಲ, ಮೆಂತ್ಯ ಹಾಕ್ಕೊಂಡು ಒಂದು ನೆನೆಸಿ ಇಟ್ಕೊಡ್ರಿ. ಒಂದು 12 ಗಂಟೆಗೆ ನೆನೆಸ್ಕೊಂಡ್ರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ರುಬ್ಕೊಳ್ಳಿ. ಮತ್ತು ಓವರ್ನೈಟ್ ಮಾಮೂಲಿ ಹಂಗೆ ಬಿಟ್ಬಿಡಿ. ನೀವು ಹಾಕಂಗಿದ್ರೆ ಉಪ್ಪು ಸೋಡಾ ಹಾಕ್ಬೋದು, ನಾನೇನು ಹಾಕಿಲ್ಲ. ಬೆಳಗ್ಗೆ ಎದ್ದು ಹಾಕಿದೆ, ಅದು ಉಬ್ಬು ಬೇಕಲ್ವ, ಒಂದು ಸ್ವಲ್ಪ ಫರ್ಮೆಂಟೇಷನ್ ಆಗಬೇಕಲ್ವ, ಹಾಗಾಗಿ ಹಂಗೆ ಬಿಟ್ಟಿದ್ದೆ. ನೋಡಿರಿ ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಇಡ್ಲಿ ಕುಕ್ಕರು ನೀರಿಗೆ ಕಾಯಿಸೋಕ್ಕಿಟ್ಟು ಇಟ್ಟಿದ್ನಲ್ವ, ಅದನ್ನೇ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಇದೊಂದು 12 ನಿಮಿಷದಿಂದ 15 ನಿಮಿಷ ಅಷ್ಟೇ, ಫುಲ್ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ನಾನು ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಈ ಕಡೆ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಇದೀಗ ಆಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ. ಬರೀ ಇಷ್ಟನ್ನೇ ಹಾಕ್ತಿದ್ದೀನಿ, ನಾನು ಇನ್ನೇನು ಹಾಕ್ತಿಲ್ಲ ಇದರೊಳಗಡೆ. ಬೇಕು ಅಂದರೆ ನೀವು ಇವಾಗೇ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂತಂದರೆ ನೀವು ಆಮೇಲೆ ಯೂಸ್ ಮಾಡ್ಬೋದು. ನಾನು ಫುಲ್ ಲಾಸ್ಟೆಲ್ಲ ಆದಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದು ನಿಮ್ಮ ಚಾಯ್ಸು. ಇವಾಗಾದರೂ ಹಾಕ್ಕೊಂಡು ರುಬ್ಕೋಬೋದು, ಆಮೇಲೆ ಆದರೂ ಹಾಕ್ಬೋದು. ನೋಡಿ ಈ ಥರ ಫುಲ್ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಷ್ಟೇ. ಈರುಳ್ಳಿ ಹಾಕ್ತಾಯಿಲ್ಲ ನಾನು, ಬರೀ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಅಷ್ಟೇ. ಮತ್ತು ಬಸ್ತಿ ಇಟ್ಕೊಂಡಿದ್ವಲ್ಲ ಆ ನೀರು ಹಾಕ್ತಿದ್ದೀನಿ ಫಸ್ಟು. ಇದೊಂದು ಕುದಿ ಬಂದಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಇಲ್ಲಿ ಕುದಿ ಬಂದಿದೆ, ಈಗ ಹಾಕ್ಕೊಬಿಡೋಣ. ಫಸ್ಟು ಮಸಾಲೆ ಎಷ್ಟಿದೆ ಅಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 1 ಕುದಿ ಆದರೂ ಸಾಕು, ಜಾಸ್ತಿ ಏನು ಕುದಿಬೇಕಾಗಲ್ಲ. ಯಾಕಂದರೆ ನಾವು ಬೇಯಿಸಿರ್ತೀವಲ್ಲ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು, ಆವಾಗಲೇನು ಉಪ್ಪು ಹಾಕ್ಕೊಂಡಿಲ್ಲ, ಇವಾಗ ಮಾತ್ರ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ಕುಕ್ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಇಲ್ಲೆಲ್ಲ ಇಡ್ಲಿ ಆಗಿದೆ ನೋಡಿ, ಈಗ ತೆಗೆದಿಟ್ಕೊತೀರಿ. ನೋಡಿದ್ರೆ ಎಷ್ಟು ಸ್ಪಾಂಜಿಯಾಗಿ ಬಂತೆ, ಅಷ್ಟೇ ಮೆತ್ತಗಿರುತ್ತೆ, ಅಷ್ಟೇ ಟೇಸ್ಟಾಗೂ ಇರುತ್ತೆ. ಈಗ ನನ್ನ ಮಗ ಬೇಕು ಅಂದಲ್ಲ, ಹಾಗಾಗಿ ಅವನಿಗೆ ಸರ್ವ್ ಮಾಡ್ತಿದ್ದೀನಿ. ಈಗ
ಮಾಮೂಲಿ ತರಕಾರಿ ಅವೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಇದನ್ನು ತಿಳಿ ಸಾರು ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ಬಟ್ ಇಡ್ಲಿಗೆ ಸ್ಟ್ರೇಟ್ ಫುಡ್ಡಲ್ಲಿ ಸ್ವಲ್ಪ ಸಿಹಿ ಖಾರ ಆಗಿರುತ್ತಲ್ಲ, ಆ ಥರ ಇರುತ್ತೆ. ಹಾಗೆ ಇವ್ರಿಗೆ ಬಾಕ್ಸಿಗೆ ಬೇಕಲ್ವ, ಹಾಗಾಗಿ ಬಾಕ್ಸಿಗೂ ರೆಡಿ ಮಾಡಿದ್ದೆ. ಪಪ್ಪಾಯ ಇತ್ತು, ಮತ್ತು ಬೆಳಗ್ಗೆಗೂ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ರೆಡಿ ಮಾಡಿದ್ದೆ. ನನ್ನ ಮಗಳಿಗೆ ಅವನು ಇವಾಗ ಊಟ ಮಾಡಿದ್ದ. ಹಾಗೆ ಅವ್ರಿಗೆ ಹಾಲು ಒಂಚೂರು ಸ್ವಲ್ಪ ಕೊಟ್ಟು, ನನ್ನ ಮಗಳಿಗೆ ಇವತ್ತು ಮಂಗಳವಾರ ಅಲ್ಲ, ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ಇವತ್ತು ನನ್ನ ಮಗನ ಡ್ಯೂಟಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋದು. ಡೈಲಿ ಅವನೇ ಮಾಡೋದು, ನನ್ನ ಮಗಳು ಏನೂ ಮಾಡಲ್ಲ. ಹಾಗೆ ಅವ್ರಿಗೆ ನಾನು ಸ್ಕೂಲಿಗೆ ವ್ಯಾನವ್ರಿಗೂ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೆ. ಓಕೆ ಗಾಯ್ಸ್, ಇವತ್ತು ಬೆಳಗಿನ ರೊಟೀನ್ ಇದಾಗಿತ್ತು. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ.